ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ವರ್ಸ್ಟ್ ರಸಲ್ ಮೇನಿಯಾ ಆಫ್ ಆಲ್ ಟೈಮ್ ಕೂಡ ಮುಗ್ದಿದೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನಾಳೆ ರಸಲ್ ಮೇನಿಯಾನ ನೀವು ಯಾರು ಕೂಡ 4:00ವರೆಗೆ ಎದ್ದು ನೋಡೋದಕ್ಕೆ ಹೋಗಬೇಡಿ. ನಾಳೆ ರಸಲ್ ಮೇನಿಯಾನ ಕಂಪ್ಲೀಟ್ ಆಗಿ ನೀವು ನೋಡಬೇಕು ಅಂದ್ರೆ ಬೆಳಿಗ್ಗೆ 3:00ವರೆಗೆ ಎದ್ದಾಳ್ಬೇಕು. ನಾನು ಯಾಮಾರ್ಬಿಟ್ಟೆ, ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ 3:00ವರೆಗೆ ನಿಮಗೆ ರಸಲ್ ಮೇನಿಯಾ 42ನ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಓಪನಿಂಗ್ ಮ್ಯಾಚ್ ನಮ್ಮ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಫ್ರೀ ಆಗಿ ಲಿಂಕ್ ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಎಲ್ಲರೂ ಕೂಡ ಅದರಿಂದ ನೀವು ರಸಲ್ ಮೇನಿಯಾನ ಫ್ರೀ ಆಗಿ ನೋಡಬಹುದು. ಹಂಗೆ ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಫಾಲೋ ಮಾಡಿ ಅಂತ ಕೇಳ್ಕೊತಾ, ಮೊದಲನೇದಾಗಿ ಗಾಯ್ಸ್, ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೇನಿಯಾದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಲಿಟ್ರಲಿ ಅವರು ಗೆದ್ದ ಕೂಡಲೇ ಫ್ಯಾನ್ಸ್ ಗಳು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ನೀವು ಇಲ್ಲಿ ಫುಟೇಜಸ್ ಅಲ್ಲಿ ನೋಡ್ತಾ ಇರಬಹುದು, ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆದ ಕೂಡಲೇ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಎದ್ದು ಹೋಗ್ತಾ ಇದ್ದಾರೆ. ಲಿಟ್ರಲಿ ಅವರಿಗೆ ಮುಂದೆ ಏನಾಗುತ್ತೆ ಅಂತ ಥಿಂಕಿಂಗ್ ಕೂಡ ಇಲ್ಲ. ರ್ಯಾಂಡಿ ಆರ್ಟನ್ ಅವರು ಆಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಅವರು ಅನ್ಕೊಳ್ಳೇ ಇಲ್ಲ. ಕೋಡಿ ರೋಡ್ಸ್ ಗೆದ್ನಲ್ಲ ಗುರು ಅಂತ ಎಲ್ಲರೂ ಕೂಡ ಬೇಜಾರಾಗಿ ಹೋಗ್ತಾ ಇದ್ದಾರೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅಟ್ಯಾಕ್ ಮಾಡಿ ಆದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಯಾವ ರೀತಿ ಅವರು ರಿಂಗ್ ನ ಲೀವ್ ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಕುಂಡ್ಕೊಂಡು ನಮ್ಮ ರ್ಯಾಂಡಿ ಆರ್ಟನ್ ಅವರು ನಡೀತಾ ಇದ್ದಾರೆ. ಗೊತ್ತಿಲ್ಲ, ಒಟ್ನಲ್ಲಿ ಮೈನರ್ ಆಗಿ ಇಂಜುರಿ ಅಫ್ಕೋರ್ಸ್ ಅವ್ರಿಗೂ ಕೂಡ ಆಗಿರುತ್ತೆ. ಇನ್ನು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕೋಡಿ ರೋಡ್ಸ್ ಅವರಂತೂ ನಿಜವಾಗ್ಲೂ ನನಗೆ ಬ್ಯಾಡ್ ಆಸ್ ಅಂತಾನೆ ಅನಿಸಿದ್ರು. ನಿಜವಾಗ್ಲೂ ನೀವು ಏನೇ ಹೇಳಿ, ಏನೇ ಬೈರಿ ಕೋಡಿ ರೋಡ್ಸ್ ಅವರಿಗೆ, ಅಫ್ಕೋರ್ಸ್ ನಾನು ಒಪ್ಕೋತೀನಿ, ನಾನು ಕೂಡ ಕೋಡಿ ರೋಡ್ಸ್ ಅವರಿಗೆ ಬೈತಾ ಇರ್ತೀನಿ. ಬಟ್ ಕೋಡಿ ರೋಡ್ಸ್ ಅವರ ಮೈ ಮೇಲೆ ಯಾವಾಗ ರಕ್ತ ಇರುತ್ತೋ ಆ ವ್ಯಕ್ತಿ ಅಂತೂ ಸೂಪರ್ ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣಿಸ್ತಾ ಇರ್ತಾನೆ. ಅದರಲ್ಲೂ ಕೂಡ ಒಂದು ತಲೆಯಲ್ಲೆಲ್ಲ ರಕ್ತ ಇದ್ರೆ ಮಾತ್ರ ಚಿಂದಿ ಅನಿಸ್ತಾ ಇರುತ್ತೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳಲ್ಲಿ ಯಾವ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಂಡ್ ಈ ಕಡೆ ಅವರ ಕಣ್ಣು ಕಂಪ್ಲೀಟ್ ಆಗಿ ಹೋಗಿದೆ ಗಾಯ್ಸ್. WWE ಮೆಡಿಕಲ್ ಟೀಮು ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ರ್ಯಾಂಡಿ ಆರ್ಟನ್ ಅವರ ಪಂಟ್ ಕಿಕ್ ಇಂದ ನಮ್ಮ ಕೋಡಿ ರೋಡ್ಸ್ ಅವರ ಐಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ನೋಡ್ಬೇಕು ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ಮಂಡೇ ನೈಟ್ ಅಥವಾ ಸ್ಮ್ಯಾಕ್ ಡೌನ್ ಗೆ ಬಂದಾಗ ಅವರ ಐ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ. ಓವರ್ ಆಲ್ ಗೈಸ್, ರಸಲ್ ಮೇನಿಯಾ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಸ್ಥಿತಿಗತಿಗಳು ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಬ್ರಾನ್ ಬ್ರೇಕರ್ ಅವರ ರಿಟರ್ನ್ ಕೂಡ ನಮಗೆ ಇವತ್ತು ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಗಾಯ್ಸ್, ಎಂತ ವ್ಯಕ್ತಿಗುರು, ಎಷ್ಟು ಸ್ಪೀಡ್ ಆಗಿ ಅವರು ಓಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು JF ಅಲ್ಲಿ ಎಷ್ಟು ಸ್ಪೀಡ್ ಆಗಿ ಅವರು ರನ್ ಹೋಗ್ತಾ ಇದ್ದಾರೆ ಅಂದ್ರೆ, ಈ ಯಾವ್ದಾದ್ರು ಒಂದು ಮ್ಯಾರಥಾನ್ ಆದ್ರೂ ಓಡಿದ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸರಿಯಾಗಿರುತ್ತೆ. ಲಿಟ್ರಲಿ ಇಷ್ಟೊಂದು ಸ್ಪೀಡ್ ಆಗಿ ಓಡ್ ಬಂದು ಅವರು ಸ್ಪಿಯರ್ ಆಗ್ತಾರಲ್ಲ, ಅದರ ಇಂಪ್ಯಾಕ್ಟ್ ನಿಜವಾಗ್ಲೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೇಕು. ಏನೇ ಆಗಲಿ, ಫೈನಲಿ ಈಗ ಬ್ರಾನ್ ಬ್ರೇಕರ್ ಅವರ ರಿಟರ್ನ್ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇದರಿಂದ ನಮ್ಮ ಪಾಲ್ ಎಮಿನ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅಂತ ಹೇಳ್ಬೇಕು. ಅಂಡ್ ಪೋಸ್ಟ್ ಶೋ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನು ಕೂಡ ಸ್ವಲ್ಪ ಹೈಪ್ ಮಾಡ್ತಾರೆ. ಏನೇ ಆಗಲಿ, ನಾಳೆ ಬೆಳಿಗ್ಗೆ 3:00ವರೆಗೆ ನಮಗೆ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ನಿಜವಾಗ್ಲೂ ಕೂಡ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. WWE ಅವರು ಕಂಪ್ಲೀಟ್ ಆಗಿ ನೈಟ್ 1 ನ ಹಾಳು ಮಾಡಾಗಿದೆ. ನಿಜವಾಗ್ಲೂ ವರ್ಸ್ಟ್ ರಸಲ್ ಮೇನಿಯಾ ಆಫ್ ಆಲ್ ಟೈಮ್ ಗುರು. ನಿಜವಾಗ್ಲೂ ನನ್ನ ಪ್ರಕಾರ ಅಂತೂ ಇದಕ್ಕಿಂತ ಕಳಪೆ ರಸಲ್ ಮೇನಿಯಾನ ನಾನಂತೂ ನೋಡೇ ಇಲ್ಲ. ಮ್ಯಾಚ್ಗಳನ್ನಾರು ನೀವು ಚೆನ್ನಾಗಿ ಕೊಟ್ರ, ಮ್ಯಾಚ್ಗಳಿಗೆ ಟೈಮ್ನು ಕೂಡ ನೀವು ಕೊಡ್ಲಿಲ್ಲ ಗುರು. 9 ನಿಮಿಷ, 12 ನಿಮಿಷ, 15 ನಿಮಿಷ, 14 ನಿಮಿಷ, 12 ನಿಮಿಷ, ಈ ರೀತಿ ನೀವು ಟೈಮ್ ನ ಕೊಡ್ತಾ ಇದ್ದೀರಾ. ಆ ಮಾಡಿರ್ತಕ್ಕಂತಹ 7 ಮ್ಯಾಚ್ ಅಲ್ಲಿ 7ಕ್ಕೂ ಕೂಡ ನೀವು ಪ್ರಾಪರ್ ಟೈಮಿಂಗ್ ಅಂತ ಕೊಡ್ಲಿಲ್ಲ. ನಾವು ಸ್ವಲ್ಪ ಲೆಕ್ಕಾಚಾರನ ಮಾಡ್ಕೊಂಡು ಹೋದ್ರೆ ರಸಲ್ ಮೇನಿಯಾ ಟೋಟಲ್ ಆಗಿ ಆಗಿರೋದೇ 1 ಗಂಟೆ 26 ನಿಮಿಷ. 7 ಮ್ಯಾಚಸ್ ಗಳನ್ನ ಸೇರಿಸಿದ್ರೆ, ಈ 7 ಮ್ಯಾಚಸ್ ಎಂಟ್ರೆನ್ಸ್ ಹಾಗೆ ರೆಸ್ಲಿಂಗ್ಸ್ ಎಲ್ಲದನ್ನು ಕೂಡ ಸೇರಿಸಿದ್ರೆ 1 ಗಂಟೆ 26 ನಿಮಿಷ ಮಾತ್ರ ನಮಗೆ ರಸಲ್ ಮೇನಿಯಾ ನೋಡೋದಕ್ಕೆ ಸಿಕ್ಕಿತ್ತು. ಇನ್ನ 1 ಗಂಟೆ 14 ನಿಮಿಷದಲ್ಲಿ WWE ಅವರು ಆಡ್ಸ್ ಗಳನ್ನ ಪ್ಲೇ ಮಾಡ್ತಾ ಇದ್ರು. ಅದೇ ರೀತಿ ಕೆಲವೊಂದಷ್ಟು ಸೆಗ್ಮೆಂಟ್ ಗಳನ್ನ WWE ಅವರು ಪ್ಲೇ ಮಾಡ್ತಾ ಇದ್ರು. ಲಿಟ್ರಲಿ ಮ್ಯಾಚಸ್ ಗಳನ್ನು ಕೂಡ ನೀವು ಲೆಂತಿ ಆಗಿ ಇಡ್ಲಿಲ್ಲ. ಒಂದೊಂದು ಮ್ಯಾಚ್ಗೆ ಏನಿಲ್ಲ ಅಂದ್ರೂ ಕೂಡ ಅರ್ಧ ಗಂಟೆ ನೀವು ಮೀಸಲಾಗಿ ಇಡ್ಲೇಬೇಕು. ನಮ್ಮ ವಿನ್ಸ್ ಮೆಕ್ಮನ್ ಅವರು ಇದ್ದಿದ್ರು ಅದೇ ರೀತಿ ಆಗ್ತಾ ಇದ್ದಿದ್ದು. ಅರ್ಧ ಗಂಟೆ ಒಂದೊಂದು ಮ್ಯಾಚ್, ಅಟ್ಲೀಸ್ಟ್ 20 ನಿಮಿಷನಾದ್ರೂ ಟೈಮ್ ಕೊಡೋರು ಗುರು. 20 ನಿಮಿಷದಲ್ಲಿ WWE ಅವರು ಕಂಪ್ಲೀಟ್ ಸ್ಟೋರಿನ ಆ ಒಂದು ಮ್ಯಾಚ್ ಅಲ್ಲಿ 7 ಮುಗಿಸೋರು. ಬಟ್ ನೀವು 9 ನಿಮಿಷ, 12 ನಿಮಿಷ, 15 ನಿಮಿಷ ಕೊಡ್ಕೊಂಡು ಇನ್ನೆಲ್ಲ ಬರೀ ಸೆಲೆಬ್ರಿಟೀಸ್ ಗಳ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಆಡ್ಸ್ ಗಳನ್ನೇ ತುಂಬಿಸಿದ್ರೆ ಇನ್ನೆಲ್ಲಿ ರಸಲ್ ಮೇನಿಯಾ ಫೀಲ್ ಕೊಡುತ್ತೆ. ನನಗೆ ಯಾವುದೋ ಇದು ನಾರ್ಮಲ್ ಶೋ ಅಂತಾನೆ ಅನಿಸ್ತಾ ಇತ್ತು. ಇನ್ನ ಬ್ಲೀಚರ್ ರಿಪೋರ್ಟ್ ಕಡೆಯಿಂದನೂ ಕೂಡ ರಸಲ್ ಮೇನಿಯಾಗೆ ರೇಟಿಂಗ್ಸ್ ಸಿಕ್ಕಿದೆ. ರಸಲ್ ಮೇನಿಯಾದಲ್ಲಿ ಆದಂತಹ ಎಲ್ಲಾ ಮ್ಯಾಚ್ಗೂ ಕೂಡ ಇವರು ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ದ ವಿಷನ್ ಅಂಡ್ ಸ್ಪೀಡ್ ವರ್ಸಸ್ ಊಸೋಸ್ ಹಾಗೆ ಎಲಿನೈಟ್ ಅವರ ಮ್ಯಾಚ್ಗೆ D ರೇಟಿಂಗ್ ನ ಕೊಟ್ಟಿದ್ದಾರೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಫಾಟ್ ಅವರ ಮ್ಯಾಚ್ಗೆ B+ ರೇಟಿಂಗ್ ನ ಕೊಟ್ಟಿದ್ದಾರೆ. ವಿಮೆನ್ಸ್ ಬ್ಯಾಟಲ್ 4-ವೇ ಟ್ಯಾಗ್ ಟೀಮ್ ಮ್ಯಾಚ್ಗೆ C+ ರೇಟಿಂಗ್ ಸಿಕ್ಕಿದೆ. ಎಜೆಲಿ ಹಾಗೆ ಬೆಕ್ಲಿಂಚ್ ಅವರ ಮ್ಯಾಚ್ಗೆ -B ರೇಟಿಂಗ್ ಸಿಕ್ಕಿದೆ. ಸೆತ್ ರೋಲೆನ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ಗೆ B ರೇಟಿಂಗ್ ಸಿಕ್ಕಿದೆ. ಸ್ಟೆಫನಿ ವೆಕರ್ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚ್ಗೆ B ರೇಟಿಂಗ್ ಸಿಕ್ಕರೆ, ಮೈನ್ ಇವೆಂಟ್ ಅಲ್ಲಿ ಆದಂತಹ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ಗೆ D ರೇಟಿಂಗ್ ಸಿಕ್ಕಿದೆ. ಓವರ್ ಆಲ್ ರಸಲ್ ಮೇನಿಯಾಗೆ D+ ರೇಟಿಂಗ್ ನ
ಬ್ಲೀಚರ್ ರಿಪೋರ್ಟ್ ಅವರು ಕೊಟ್ಟಿದ್ದಾರೆ. ನಾನು ಕೂಡ ಬೈದಿದ್ದೀನಿ ರಸಲ್ ಮೇನಿಯಾ ರಿವ್ಯೂ ವಿಡಿಯೋದಲ್ಲಿ. ನಿಜವಾಗ್ಲೂ ನನ್ನ ಪ್ರಕಾರ ಅಂತೂ ಹುಟ್ಟು ಕಳಪೆ ಗುರು, ಬೋರಿಂಗ್ ರಸಲ್ ಮೇನಿಯಾ ಆಫ್ ಆಲ್ ಟೈಮ್. ಇದು ರಸಲ್ ಮೇನಿಯಾ ಅಂತ ಕರೆಯೋದಕ್ಕೇನೆ ನಾಚಿಕೆ ಆಗುತ್ತೆ. ದಯವಿಟ್ಟು ನಮ್ಮ ಟ್ರಿಪಲ್ ಎಚ್ ಅವರ ಬಳಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ದಯವಿಟ್ಟು ರಸಲ್ ಮೇನಿಯಾ ನೈಟ್ 2ನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಅಫ್ಕೋರ್ಸ್ ರ್ಯಾಂಡಿ ಓರ್ಟನ್ ಅವರು ಗೆದ್ದಿದ್ರೆ ಸ್ವಲ್ಪ ಉಳ್ಕೊಳ್ಳೋದು ಮರ್ಯಾದೆ, ಅದನ್ನು ಕೂಡ ನೀವು ಕಳೆದು ಬಿಟ್ರಿ. ಅದರಲ್ಲೂ ನಮ್ಮ ರ್ಯಾಂಡಿ ಓರ್ಟನ್ ಅವರು ಲಾಸ್ಟಿಗೆ ತನ್ನ ರಿಯಲ್ ಹೀಲ್ ಟರ್ನ್ ಆದ್ರಲ್ಲ, ಅದರಿಂದ ಇನ್ನೂ ಕೂಡ ಸ್ವಲ್ಪ ಓಕೆ ಅನಿಸ್ತು. ಬಟ್ ನೈಟ್ 2 ಅಲ್ಲೂ ಕೂಡ ನೀವು ಸೇಮ್ ಮಿಸ್ಟೇಕ್ನ ಮಾಡಿದ್ರೆ ನಿಜವಾಗ್ಲೂ ಈ ಬಾರಿಯ ರಸಲ್ ಮೇನಿಯಾ ಕತೆನೇ ಮುಗಿಯುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಲ್ಯಾಶ್ ಶುರು ಆಗುತ್ತೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.